ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಹಲವಾರು ಎಕ್ಸ್ಕವೇಟರ್ಗಳನ್ನು ಬಳಕೆ ಮಾಡಿ ಮಣ್ಣನ್ನು ಈವರೆಗೆ ತೆರವುಗೊಳಿಸಲಾಗಿತ್ತು. ಆದರೆ ಈಗ ಶಾಸಕ ಸತೀಶ್ ರವರ ವಿಶೇಷ ಕಾಳಜಿಯಲ್ಲಿ ಬೂಮ್ ಪೋಕ್ಲೈನ್ ಎನ್ನುವಂತಹ ಪೋಕ್ಲೈನ್ ಬಂದಿದೆ. ಇಲ್ಲಿ ನಮ್ಮ ಎದುರಿಗೆ ಕಾಣ್ತಾ ಇದೆ. ಶಿರೂರನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪೋಕ್ಲೈನ್ ತಲುಪಲಿದೆ. 60 ರಿಂದ 70 ಅಡಿ ಆಳದವರೆಗೆ ಮಣ್ಣನ್ನು ತೆರವುಗೊಳಿಸಿ 1 ಟನ್ ಮಣ್ಣುಗಳನ್ನು ತೆಗೆಯುವಂತಹ ಒಂದು ಕಾರ್ಯವನ್ನು ಇದು ಕೈಗೊಳ್ಳಲಿದೆ. ಇಂತಹ ಒಂದು ಪೋಕ್ಲೈನ್ ಅನ್ನು ಗೋಕಾಕದಿಂದ ಇಲ್ಲಿವರೆಗೆ ಶಾಸಕ ಸತೀಶ್ ರವರು ತರಿಸಿದ್ದಾರೆ. ಇನ್ನು ಕಾರ್ಯಾಚರಣೆಯನ್ನು ನಡೆಸಲಿದೆ. ನದಿಯಲ್ಲಿ ಹುದುಗಿರುವಂತಹ ಸಂಪೂರ್ಣ ಮಣ್ಣುಗಳು ಇಲ್ಲಿ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಇದು ಮುಂದಾಗಲಿದೆ. ಇದರ ಜೊತೆಯಲ್ಲಿ ಕೇರಳದ ಅರ್ಜುನ್ನಿಗಾಗಿ ಶೋಧ ಕಾರ್ಯವೂ ಸಹ ನಡೀತಾ ಇದೆ. ಯಾಕೆಂದರೆ ಅಲ್ಲಿ ಮೇಲುಗಡೆ ಮಣ್ಣಿನಲ್ಲಿ ಹುದುಗಿರಬಹುದು ಲಾರಿ ಎನ್ನುವಂತಹ ವಿಚಾರವನ್ನು ತಿಳಿಸಲಾಗಿತ್ತು. ಆದರೆ ಈಗ ಎಲ್ಲಕ್ಕಿಂತ ವಿಶೇಷವಾಗಿ ನದಿಯ ಒಳಗಡೆ ಏನಾದರೂ ಆ ಲಾರಿ ಸಿಲುಕೊಂಡಿರಬಹುದೇ ಅಥವಾ ಇನ್ಯಾವುದಾದ್ರೂ ಶವಗಳು ನದಿಯಲ್ಲಿ ಇರಬಹುದು ಎನ್ನುವಂತಹ ಒಂದು ವಿಚಾರಕ್ಕಾಗಿ ಇಂದು ಪೋಕ್ಲೈನನ್ನು ಕಾರವಾರ ಅಂಕೋಲ ಕ್ಷೇತ್ರದ ಶಾಸಕರಾಗಿರುವ ಸತೀಶ್ ರವರು ವಿಶೇಷ ಕಾಳಜಿಯನ್ನು ವಹಿಸಿ ತರಿಸಿದ್ದಾರೆ. ಶಿರೂರಿಗೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಪೋಕ್ಲೈನ್ ತಲುಪಿ ಅದರ ಮೂಲಕ ಈ ಒಂದು ಮಣ್ಣಿನ ಕಾರ್ಯಾಚರಣೆ ತೆರವು ಮಾಡುವಂತಹ ನದಿಯಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗಲಿದೆ. ಈಗಾಗಲೇ ಕಾಮಗಾರಿ ನಡೀತಾ ಇದೆ. ರಸ್ತೆಯ ಮೇಲೆ ಬಿದ್ದಿರುವಂತಹ ಸಂಪೂರ್ಣ ಮಣ್ಣು ತೆರವಾಗುವಂತಹ ಒಂದು ಹಂತಕ್ಕೆ ಬಂದಿದೆ. ಅಲ್ಲಿಯೂ ಸಹ 6 ಎಕ್ಸ್ಕವೇಟರ್ಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಜೊತೆಯಲ್ಲಿ ಈ ಒಂದು ಪೋಕ್ಲೈನ್ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ಗಾಗಿ ಸುಭಾಷ್ ಕಾರೇಬೈಲ್ ಅಂಕೋಲ.